काँग्रेसचे ज्येष्ठ आमदार शामनूर शिवशंकरप्पा यांच्या निधनाने अपार दुःख झाले आहे अशा शब्दात विधान परिषदेचे सदस्य बी.के. हरिप्रसाद यांनी शोक व्यक्त केला। सोमवारी बेळगावमध्ये पत्रकारांशी बोलताना ते म्हणाले की शामनूर शिवशंकरप्पा यांनी केवळ राजकारणातच नव्हे तर त्यांच्या शैक्षणिक संस्थांच्या माध्यमातून मोठ्या प्रमाणावर समाजसेवा केली आहे। ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ ಮುತ್ಸದ್ದಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಮಾಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ನಿಧನ ಕೇವಲ ಕರ್ನಾಟಕದಲ್ಲ, ರಾಷ್ಟ್ರ ಮಟ್ಟದಲ್ಲ, ಪ್ರಪಂಚದಾದ್ಯಂತ ಅವರ ವಿದ್ಯಾರ್ಥಿಗಳು, ಅವರ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳು ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಭಾಳ ದುಃಖದಲ್ಲಿ ಮುಳುಗಿರ್ತಕ್ಕಂಥ ವಿಚಾರ। ಶಾಮನೂರು ಶಿವಶಂಕರಪ್ಪನವರು ಒಂದು ಬಾರಿ ಲೋಕಸಭಾ ಸದಸ್ಯರಾಗಿ ಸುಮಾರು 6 ಬಾರಿ ವಿಧಾನಸಭೆಯನ್ನು ಪ್ರತಿನಿಧಿಸಿ ಮಾಡಿರ್ತಕ್ಕಂಥವರು। ದಾವಣಗೆರೆ ಜಿಲ್ಲೆಯಿಂದ ಅಪಾರವಾದ ಸೇವೆ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿ ಎಲ್ಲ ರೀತಿಯಲ್ಲೂ ಸಹಕಾರ ನೀಡಿರ್ತಕ್ಕಂಥ ಅವರ ಸಾವು, ಅಕಾಲಿಕ ನಿಧನ ಕರ್ನಾಟಕ ರಾಜ್ಯ ಒಂದು ದುಃಖದಲ್ಲಿ ಮುಳುಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ। ಶಾಮನೂರು ಶಿವಶಂಕರಪ್ಪನವರು ಕೇವಲ ಮಂತ್ರಿಗಳಾಗಿ ಅಥವಾ MLAಗಳಾಗಿ, ಶಾಸಕರಾಗಿ ಸೇವೆ ಮಾಡ್ತಾ ಇದ್ದಿದ್ದಲ್ಲ, ಅವರ ಸಂಸ್ಥೆಗಳು, ಹಲವಾರು ಸಂಸ್ಥೆಗಳಿದೆ ಅವ್ರದ್ದು। ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾದ ಕೊಡುಗೆ ಇದೆ, ಅದರ ಜೊತೆಗೆ ಹಲವಾರು ಕಾರ್ಖಾನೆಗಳನ್ನು, ಉದ್ಯೋಗಗಳನ್ನು ಸೃಷ್ಟಿ ಮಾಡಿ ಎಲ್ಲರಿಗೂ ಸಹ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ಸಹ ಮಾಡಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ನಿಧನ ಎಲ್ಲರಿಗೂ ಸಹ ದುಃಖವನ್ನು ತಂದಿದೆ। ಸರ್, ನಿಮ್ಮ ಮತ್ತು ಅವರ ನಡುವೆ ಒಂದು ಯಾವುದಾದ್ರೂ ಒಂದು ಪ್ರಸಂಗ ನೆನಪಿಸ್ಕೊಳ್ಳೋದಾಗುತ್ತೆ? ನಾನು ಅವರಿಬ್ಬರೂ ಸಹ KH ರಂಗನಾಥ್ ಅವ್ರ ಜೊತೆ ಇದ್ದವರು। ಶಾಮನೂರು ಶಿವಶಂಕರಪ್ಪನವರು ಏನು ಹಿರಿಯೂರಲ್ಲಿ KH ರಂಗನಾಥರವರು ಒಂದು ಹಿರಿಯ ಸಮಾಜವಾದಿ ನಾಯಕರಿದ್ದರು, ಅವ್ರ ಜೊತೆ ಅವರು ಸಹ ಇದ್ದರು, ನಾವು ಸಹ ಇದ್ವಿ। ಯಾವಾಗಲೂ ಸಹ ನಮಗೆ ಭಾಳಷ್ಟು ಬುದ್ಧಿವಾದಗಳನ್ನು ಸಹ ಹೇಳ್ತಾ ಇದ್ದರು। ನಾವೆಲ್ಲರೂ ಸಹ ವಿದ್ಯಾರ್ಥಿ ದಶೆ ಯುವ ಕಾಂಗ್ರೆಸ್ಸಲ್ಲಿ ಬಂದವರಿಂದ ಸ್ವಲ್ಪ ರೆಬಲ್ ಆ್ಯಟಿಟ್ಯೂಡ್ ಇಟ್ಕೊಂಡಿರ್ತಂಥ ನಮಗೆ ಆವಾಗ ಕರೆಸಿ ಬುದ್ಧಿನೂ ಹೇಳೋರು ಮತ್ತು ಭಾಳಷ್ಟು ಉತ್ತೇಜನವನ್ನು ಸಹ ಕೊಡ್ತಾಯಿದ್ರು। ಶಾಮನೂರು ಶಿವಶಂಕರಪ್ಪನವರ ನಿಧನ ಎಲ್ರಿಗೂ ಸಹ ದುಃಖ ತಂದಿದೆ। ಅವರ ಬೆಂಬಲಿಗರು, ಅವರ ಅನುಯಾಯಿಗಳು ಮತ್ತು ಅವರ ಕುಟುಂಬದವ್ರಿಗೆ ಭಗವಂತ ಶಕ್ತಿ ಕೊಡಲಿ ಆ ನಷ್ಟವನ್ನು ಭರಿಸಲಿಕ್ಕೆ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ। अशा ज्येष्ठ नेत्याच्या निधनाने अतिशय दुःख झाल्याचे ते म्हणाले। विनोद कोलकार, KMM मराठी, बेळगाव।